ಬಾರೋ, ಯಾಕೆ 2 ದಿನ ಈಚೆ ಬರ್ಲೇ ಇಲ್ಲ ಕಣಪ್ಪ? ನಾನು ಊರಿಗೆ ಹೋಗಿದ್ನಲ್ಲ, ನಿಮ್ಮ ಹತ್ರ ಹೇಳೋಣ ಅಂತ ಇದ್ದೆ. ಹೋಗುವಾಗ ಅದ್ಯಾಕೋ ಅರ್ಜೆಂಟ್ ಆಗ್ಬಿಡ್ತು ಬಸ್ಸಿಗೆ, ಹಂಗೆ ಮೊಮ್ಮಗಳು ಕರ್ಕೊಂಡು ಹೋಗ್ಬಿಟ್ಟೆ ನಾನು. ಓ ಹೌದೇನಪ್ಪ, ಊರಲ್ಲೆಲ್ಲ ಸೌಖ್ಯನಾ? ಎಲ್ರು ಚೆನ್ನಾಗಿದ್ದಾರೇನಪ್ಪ? ಹ್ಞೂ ಕಣಕ, ಚೆನ್ನಾಗಿದ್ದಾರೆ ಎಲ್ರು. ಅಲ್ಲ, ಇದೇನಿದು ಮನೆ ತುಂಬಾ ಮಕ್ಳಿದಾವೆ? ಯಾರ ಮಕ್ಳು ಇವರೆಲ್ಲ? ನನ್ನ ಮಗಳ ಮಕ್ಕಳು ಎಲ್ಲ ರಜೆಗೆ ಅಜ್ಜಿ ಮನೆಗೆ ಬಂದಿದ್ದಾರೆ. ಊರಿಂದ ಬಂದಿದ್ದಾರಾ? ಹ್ಞೂ ಕಣಪ್ಪ, ಊರಿಂದ ಬಂದಿದ್ದಾರೆ. ಹಂಗಂದ್ರೆ ಯಾವಾಗ ಹೋಗೋದು ಇವರು ಊರಿಗೆ? ರಜೆ ಇನ್ನ ತುಂಬಾ ದಿನ ಇದೆಯಲ್ಲ ಕಣಪ್ಪ, ರಜೆ ಮುಗಿಯೋ ತನಕ ಇಲ್ಲೇ ಇರ್ತಾರೆ. ಹಿಟ್ಟು ತುಂಬಾ ಕಡಿಮೆ ಇದೆ ಕಣ್ರೋ, ಅಂಗಡಿಗೆ ಹೋಗಿ ತರ್ಬೇಕು. ಯಾರಾದ್ರೂ ಹೋಗ್ಬಿಟ್ಟು ಬರ್ತೀರಾ? ಅಜ್ಜಿ, ಏನಜ್ಜಿ ಸಿಟ್ಟಾಗಿರಂಗ್ ಕಾಣ್ತಾ ಇದೆ, ಏನಾಯ್ತು? ಬಾಲು, ನೋಡ್ದಾ ಆ ಅಜ್ಜಿ ಮನೇಲಿ ಅಷ್ಟೊಂದು ಮಕ್ಳಿದ್ದಾರೆ. ಈಗ ನಾವ್ ಹೇಗೆ ಅಲ್ಲೋಗಿ ಎಲ್ಲ ತೆಗೆಯೋದು? ಅಜ್ಜಿ, ಅವರಿದ್ರೆ ಇರ್ಲಿ ಬಿಡಿ, ನಮ್ಗ್ಯಾಕೆ? ನಾ ಹೋಗಿ ನಮ್ ಕೆಲ್ಸನ ನೋಡೋಣ. ನಮ್ ಕೆಲ್ಸನ ಹೆಂಗ್ ನೋಡೋದು? ಅವ್ರು ಇರ್ತಾರಲ್ಲ, ನಾವು ಮಾಡಂತ ಕೆಲ್ಸ ಗೊತ್ತಾಯ್ತು ಅಂದ್ರೆ ಅಷ್ಟೇ. ಅಜ್ಜಿ, ನೀವೇನು ಚಿಂತೆ ಮಾಡ್ಬೇಡ್ರಿ, ಅವರು ರಾತ್ರಿ ನಿದ್ರೆ ಮಾಡ್ತಾರಲ್ಲ, ಆಗೋಗಿ ನಾವೆಲ್ಲ ತಗೊಂಬಂದ್ರೆ ಆಯ್ತು. ರಾತ್ರಿ ಇಲ್ಲ? ಹೌದಜ್ಜಿ, ರಾತ್ರಿ ಹೋಗಿ ತಗೊಂಬರೋಣ. ಅಯ್ಯೋ, ಇವತ್ತು ವ್ಯಾಪಾರಕ್ಕೆ ಬೇಕಲ್ವೋ ನನಗೆ? ಅಚ್ಚು ಅಚ್ಚು, ಅಲ್ಲಿ ನೋಡು, ಅಲ್ಲೊಂದು ಅಂಗಡಿ ಇದೆ, ಅದೇನೇ ಇರ್ಬೇಕಾ ಅಂತ ಅಜ್ಜಿ ಹೇಳಿದ್ದು. ಎಲ್ಲಿ? ಅಚ್ಚು, ಅಲ್ಲಿ ಕಾಣ್ತಾ ಇದೆ ನೋಡು, ಚೈನಾ ಜನರಲ್ ಸ್ಟೋರ್ ಅಂತ. ಚೈನಾ ಜನರಲ್ ಸ್ಟೋರಾ? ಹಾ ಹೌದೌದು, ಚೈನಾ ಜನರಲ್ ಸ್ಟೋರ್. ಇಲ್ಲಿ ಇದೇ ಅಂಗಡಿ, ಈ ಊರಲ್ಲಿ ಇದೊಂದೇ ಅಂಗಡಿ ಇರೋದಾ ಅಂತಲ್ಲ? ಹೌದಚ್ಚು, ಲಾಸ್ಟ್ ಇಯರ್ ಬಂದಾಗ ಎಲ್ಲೂ ಅಂಗಡಿನೇ ಇಲ್ಲ. ಅಂಗಡಿ ಬೇಕಂತ ಹೇಳಿದ್ರೆ ಸಿಟಿಗೆ ಹೋಗ್ಬೇಕಂತ ಅಜ್ಜಿ ಹೇಳಿದ್ರಲ್ಲ. ಹೌದು, ಸರಿ, ಇಲ್ಲೇ ಅಂಗಡಿ ಆಗ್ಬಿಟ್ಟಿದಲ್ಲ, ಆಗಾಗ ಬಂದು ತಿಂಡಿ ತಗೊಂಡು ತಿನ್ನೋಣ. ಆಯ್ತಚ್ಚು. ಆಂಟಿ 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 ಆಂಟಿ, ಏನು ಯಾರು ಬರ್ತಾನೆ ಇಲ್ಲ? ಅಚ್ಚು, ಸ್ವಲ್ಪ ಜೋರಾಗಿ ಕರಿ, ಬರ್ತಾರೆ. ಆಂಟಿ ಆಂಟಿ ಆಂಟಿ. ಯಾರು ಈ ಸಮಯದಲ್ಲಿ ವ್ಯಾಪಾರಕ್ಕೆ ಬಂದಿದ್ದಾರೆ? ನನ್ಗೆ ತಲೆ ಬಿಸಿ ಆಗ್ಬಿಟ್ಟಿದೆ. ಬಾಲು, ಅಂಗಡಿಗೆ ಯಾರೋ ಬಂದಿದ್ದಾರೆ, ತಡಿ, ನಾನು ಹೋಗ್ತೀನಿ. ಅಜ್ಜಿ, ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ, ನೀವು ಇಲ್ಲೇ ಇರಿ, ನಾನು ಹೋಗ್ತೀನಿ. ಸರಿ ಹೋಗು, ನಾನು ಹೋಗಿ ಟೀ ಹಾಕಿ ಕುಡಿತೀನಿ, ತಲೆ ನೋವ್ತಾ ಇದೆ. ಆಯ್ತಜ್ಜಿ. ಏನು ಬರ್ತಾನೆ ಇಲ್ಲ? ಆಂಟಿ ಶುಂಠಿ. ಅಜ್ಜು, ಏನ್ ಶುಂಠಿ ಅಂತ ಹೇಳ್ತಾ ಇದೀಯಾ? ಮತ್ತೆ ನೀನು ಎಷ್ಟೆಲ್ಲ ಕೈಯೋದು? ಏನಾದ್ರೂ ಒಳಗಡೆ ಕೆಲಸ ಮಾಡ್ತಾ ಇರ್ಬೇಕು, ಅದಕ್ಕೆ ಇಷ್ಟಾದ್ರೇನು ಕೇಳಲ್ವಾ ಕಿವಿ? ಯಾರ್ ನೀವು? ಏನ್ ಬೇಕು? ನಾವ್ ಯಾರಾದ್ರೆ ನಿಮ್ಗೇನು? ನಮ್ಗೆ ಅಂಗಡಿಯಲ್ಲಿ ಸಾಮಾನ್ ಬೇಕು, ಹೋಗಿ ದೊಡ್ಡವರಿದ್ರೆ ಕರಿ ಹೋಗು. ಏನ್ ಸಾಮಾನ್ ಅಂತ ಹೇಳು, ಕೊಡ್ತೀನಿ ನಾನೇ. ಏನ್ ಸಾಮಾನ್ ಕೇಳಿದ್ರೆ ನೀನೇ ಕೊಡ್ತೀಯಾ? ಹೌದು, ಏನಂತ ಹೇಳು. ಹಾ ಸರಿ, ನನ್ಗೆ ಒಂದ್ 20 ಕೆಜಿ ತೊಗರಿ ಬೇಳೆ, 20 ಕೆಜಿ ಹೆಸರು ಕಾಳು, 10 ಕೆಜಿ ಸಕ್ಕರೆ, 1 ಮೂಟೆ ಗೋಣಿ ಅಕ್ಕಿ ಬೇಕು, ಕೊಡು. ಏನು ಇಷ್ಟೊಂದು ಬೇಕಾ? ಅಯ್ಯೋ, ಇಷ್ಟೊಂದು ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಸರಿ ಸರಿ, ತಡೀರಿ, ಇಲ್ಲೇ ಇರಿ. ಜ್ಯೂಸ್ ಏನಾದ್ರು ಬೇಕಾ? ಜ್ಯೂಸ್ ಕೊಡ್ಲಾ? ಹೋಗಿ ಅಜ್ಜಿನ ಕರ್ಕೊಂಡ್ ಬರ್ತೀನಿ. ಇಷ್ಟೊಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ನಾನು ಇದ್ಗೊತ್ತಿಲ್ದೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಅಜ್ಜಿ ಅಜ್ಜಿ. ಏ ಅಚ್ಚು, ಯಾಕೆ ಆ ತರ ಹೇಳ್ದೆ? ಸುಮ್ಕಿರಕ್ಕಾಗಲ್ವಾ? ನಾನ್ಯಾಕೆ ಸುಮ್ನಿರ್ಬೇಕು? ನೋಡಕ್ಕಂಗೆ ಆಲೂಗಡ್ಡೆ ತರ ಇದ್ದಾನೆ, ಅವನು ವ್ಯಾಪಾರ ಮಾಡ್ತಾನಂತೆ. ಅವ್ರ ಮನೇಲಿ ಇರೋ ದೊಡ್ಡವನ್ನ ಕರಿ ಅಂದ್ರೆ ಆಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಆತ ಹೇಳ್ದೆ. ತಡಿ, ಈಗ ಅವ್ನು ಬರ್ತಾನಲ್ಲ, ಮಾಡ್ತೀನಿ. ಅಯ್ಯೋ, ಯಾರಾದ್ರೂ ದೊಡ್ಡೋರು ಬಂದು ಈಗ ಇಷ್ಟೊಂದು ಕೇಳಿದ್ರಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ? ತಡಿ, ವೆಯ್ಟ್ ಅಂಡ್ ಸೀ. ಅಯ್ಯೋ ಅಚ್ಚು, ನನ್ಗೆ ಹೆದರಿಕೆ ಆಗ್ತಾ ಇದೆ. ಇಲ್ಲಿ ಹೆದರಿಕೆ ಆಯ್ತಂದ್ರೆ ಹೋಗು, ಸುಮ್ಕೆ ತೆಪ್ಪಗಿಟ್ಕೊ, ಇಲ್ಲಾಂದ್ರೆ ಆಯ್ತಾ? ಅಜ್ಜಿ ಅಜ್ಜಿ, ಬೇಗ ಬಾ ಅಜ್ಜಿ. ಏನೋ ಬಾಲು, ತಲೆ ನೋವ್ತಾ ಇದೆ, ಟೀ ಇಡ್ತಾ ಇದ್ದೀನಿ ಕಣೋ. ಅಜ್ಜಿ, ಟೀ ಆಮೇಲೆ ಇಟ್ಕೊಳ್ಳೋಣ, ಬೇಗ ಬಾ ಅಜ್ಜಿ, ದೊಡ್ಡ ವ್ಯಾಪಾರ ಆಗತ್ತೆ ಈಗ ನಮ್ಮ ಅಂಗಡಿಯಲ್ಲಿ. ಏನೋ ಬಾಲು, ತಡಿ ಬಂದೆ. ಏನಪ್ಪ? ಅಜ್ಜಿ ಅಜ್ಜಿ, ಅಂಗಡಿಗೆ ದೊಡ್ಡ ಗಿರಾಕಿ ಬಂದಿದ್ದಾರೆ ಅಜ್ಜಿ. 20 ಕೆಜಿ ತೊಗರಿ ಬೇಳೆ, 20 ಕೆಜಿ ಹೆಸರು ಕಾಳು, ಮತ್ತೆ 1 ಗೋಣಿ ಅಕ್ಕಿ, ಆಮೇಲೆ ಸಕ್ಕರೆ 10 ಕೆಜಿ ಅಂತೆ ಅಜ್ಜಿ. ಬನ್ನಿ ಅಜ್ಜಿ, ಎಷ್ಟು ದೊಡ್ಡ ವ್ಯಾಪಾರ ನೋಡಿ ಅಜ್ಜಿ. ಏನಪ್ಪ ಇದು ಆಶ್ಚರ್ಯ, ಈ ಕೆಂಪು ಗುಡ್ಡೆ ಊರಲ್ಲಿ ಇಷ್ಟೊಂದು ವ್ಯಾಪಾರ ಮಾಡೋರು ಯಾರದು? ಸರಿ ನಡಿ ಹೋಗೋಣ, ಬಾ ಅಜ್ಜಿ. ಅಚ್ಚು, ಅವ್ರು ಬರ್ತಾ ಇರಂಗ್ ಕಾಣ್ತಾ ಇದೆ. ಅಜ್ಜಿ ಅಜ್ಜಿ, ಇವರೇ ಅಜ್ಜಿ. ನೀವೇನ್ರಪ್ಪ ಇಷ್ಟೊಂದು ಕೇಳಿದ್ದು? ಯಾರೋ ನಿಮ್ ಮನೇಲಿ ಅಜ್ಜಿ ಇದಾರಲ್ಲ, ಅವರ ಇಷ್ಟೊಂದ್ ತರ ಕೇಳಿದ್ದು? ಏನ್ ಹೇಳ್ತಾ ಇದ್ದೀರಾ? ಏನು ಅರ್ಥನೇ ಆಗ್ತಾ ಇಲ್ಲ. ಏನ್ ಇಷ್ಟೊಂದು? ಅದೇನೋ 20 ಕೆಜಿ ತೊಗರಿ ಬೇಳೆ, 20 ಕೆಜಿ ಹೆಸರು ಕಾಳು, 10 ಕೆಜಿ ಸಕ್ಕರೆ, ಮತ್ತೆ ಅಕ್ಕಿ ಮೂಟೆ ಬೇಕಂತ ಕೇಳಿದ್ರಂತೆ. ಇದನ್ನೆಲ್ಲ ಹೆಂಗ್ ತಗೊಂಡೋಗ್ತೀರಾ ನೀವು? ಇನ್ನ ತಂದ್ಕೊಡ್ಬೇಕಾ? ಇದೆಲ್ಲ ಯಾರಿಗೆ ಬೇಕು? ಇದೆಲ್ಲ ಏನು ಬೇಡ ಅಜ್ಜಿ. ನಮಗೆ ಬರೀ ಗೋಧಿ ಹಿಟ್ಟು 1 ಕೆಜಿ ಅಷ್ಟೇ ಬೇಕು. ಅಲ್ಲ ಲಿಲಿ? ಬಾಲು, ಏನಿದು? ಅವ್ರಿಗೆ 1 ಕೆಜಿ ಗೋಧಿ ಹಿಟ್ಟು ಅಷ್ಟೇ ಬೇಕಂತೆ, ನೀನ್ ಕೊಡ್ಬೋದಲ್ಲ? ಯಾಕೆ ಈ ತರ ಸುಳ್ಳು ಹೇಳಿ ನನ್ನ ಕರೀತಾ ಇದೀಯಾ? ಅಯ್ಯೋ ಅಯ್ಯೋ, ಇಲ್ಲ ಅಜ್ಜಿ, ಅವ್ರು ಸುಳ್ಳು ಹೇಳ್ತಾ ಇದಾರೆ. ಅವರು ಇದೆಲ್ಲ ಕೇಳಿದ್ರು, ಖಂಡಿತ. ನೀವೇ ಕೇಳಿ ಅವ್ರ ಹತ್ರ. ಏನಮ್ಮ, ಹುಡುಗ ಹೇಳೋದಲ್ಲ ನಿಜನಾ? ನೀವು ಕೇಳಿದ್ರಾ ಇದೆಲ್ಲ? ಅಯ್ಯೋ ಅಜ್ಜಿ, ನಾನು ಯಾಕೆ ಸುಳ್ಳು ಹೇಳ್ಬೇಕು?
ನೀನೆಲ್ಲ ವ್ಯಾಪಾರ ಮಾಡ್ತೀಯಾ? ಎಷ್ಸಲ ಹೇಳೋದು ದೊಡ್ಡವರ ಕರಿ ಕರಿ ಅಂತ, ಅದಕ್ಕೆ ಆ ತರ ಸುಳ್ಳು ಹೇಳಿದ್ದು. ಈಗ ನಾವು ದೊಡ್ಡವರ ಹತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ್ದಾ. ಇದೆಲ್ಲ ವಿಷಯ ಅಜ್ಜಿ ಹತ್ರ ಹೇಳ್ತೀನಿ ತಡೀರಿ. ಹೇಳ್ಕೋ, ನಾವೇನ್ ಮಾಡೋದು? ತಗೊಳ್ರಪ್ಪ. ಏನಜ್ಜಿ ಹಿಂಗ್ ಕೊಡ್ತಾ ಇದ್ದೀರಾ? ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಡಿ. ನಿಮ್ಗೆ ವ್ಯಾಪಾರ ಮಾಡಕ್ಕೆ ಗೊತ್ತಿಲ್ವಾ ಅಂತ ಹಿಂಗ್ ತಗೊಂಡೋಗ್ತಾರ ಯಾರಾದ್ರೂ? ಪುಟ್ಟ, ಈ ಊರಲ್ಲಿ ಈ ತರನೇ ಕೊಡೋದು ಕಣಪ್ಪ. ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಉಪಯೋಗಿಸಲ್ಲ, ಅದು ತುಂಬಾ ಹಾನಿಕರ. ಅದಕ್ಕೆ ನಾವು ಹಿಂಗೆ ಕೊಡ್ತೀವಾ, ಅದನ್ನ ತಗೊಂಡೋಗಿ ನೀವೊಂದು ಬಾಕ್ಸಿಗೆ ಹಾಕೊಂಡು ಈ ಪಾತ್ರೆನ ತಂದು ಕೊಡಪ್ಪ. ಓ ಹೌದಾ ಅಜ್ಜಿ, ಸರಿ, ನೀವ್ ಹೇಳೋದನ್ನು ಸರಿನೇ. ಆಯ್ತು, ನಾನು ಇದನ್ನ ಹಿಂಗೆ ತಗೊಂಡೋಗ್ಬಿಟ್ಟು ಬರ್ತೀನಿ. ಆಯ್ತು ಕಣಪ್ಪ. ಅಲ್ಲ, ನೀವೆಲ್ಲ ಯಾವಾಗ ಹೋಗೋದು ಊರಿಗೆ? ಯಾಕಜ್ಜಿ ಆಗ್ಲಿಂದ ಹಂಗೆ ಕೇಳ್ತಾ ಇದ್ದೀರಾ ಊರಿಗೆ ಯಾವಾಗ ಹೋಗೋದು ಅಂತ? ನಾವು ರಜೆ ಮುಗಿಯ ತನಕ ಇಲ್ಲೇ ಇರೋದು. ಓ ಹೌದಾ, ತಗೊಂಡೋಗು. ಏನು ಈ ಅಜ್ಜಿ ಮಾತಾಡೋದು ಸರಿ ಆಗ್ತಾ ಇಲ್ಲ. ನಾವಿಲ್ಲಿದ್ರೆ ಇವ್ರಿಗೆ ಏನಾಗತ್ತೆ? ಆಗಾಗ ಯಾವಾಗ ಊರಿಗೆ ಹೋಗೋದು ಅಂತ ಕೇಳ್ತಾ ಇದ್ದಾರೆ. ಏನೋ ವಿಷಯ ಇದೆ, ಅದಕ್ಕೆ ಇವರು ಈ ತರ ಕೇಳ್ತಾ ಇರೋದು. ಕೊಡಿ ಅಜ್ಜಿ. ಏನ್ ಬಾಲು? ಅಜ್ಜಿ, ಆ ಹುಡುಗಿರು ಯಾರು ಸರಿನೇ ಇಲ್ಲ ಗೊತ್ತಾ ನಿಮ್ಗೆ? ಆಗ್ಲೇ ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಏನ್ ಹೇಳಿದ್ರು? ಆಗ್ಲೇ ನಾನು ಅವ್ರಿಗೆ ಏನ್ ಬೇಕು ನಾನು ತಂದ್ಕೊಡ್ತೀನಿ ಅಂತ ಹೇಳಿದಕ್ಕೆ ಹೋಗಿ ದೊಡ್ಡವ್ರನ್ನ ಕರಿ ಅಂತ ಹೇಳಿದ್ರು. ಇಲ್ಲ ಇಲ್ಲ ನಾನೇ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದಕ್ಕೆ ಅದೆಲ್ಲ ಇಲ್ಲ, ದೊಡ್ಡವ್ರನ್ನ ಕರಿ ಅಂತ ಹೇಳಿದ್ರು. ನಾನು ಇಲ್ಲ ನನ್ಗೆ ವ್ಯಾಪಾರ ಮಾಡಕ್ ಬರುತ್ತೆ ಅಂತ ಹೇಳಿದಕ್ಕೆ ನನಗೆ ಅಕ್ಕಿ ಬೇಕು, ತೊಗರಿ ಬೇಳೆ ಬೇಕು, ಸಕ್ಕರೆ ಬೇಕು ಅಂತೆಲ್ಲ ಸುಳ್ಳು ಹೇಳಿ ನಿಮ್ಮನ್ನ ಕರೆದಿದ್ದು ಗೊತ್ತಾ? ತುಂಬಾ ಜೋರಿದ್ದಾರೆ ಹುಡುಗಿರು. ನೀವ್ ಅವ್ರ ಹತ್ರ ಗೊತ್ತಿಲ್ಲದೆ ನನ್ನನ್ನೇ ಇದ್ ಮಾಡಿ ಮಾತಾಡ್ತಾ ಇದ್ದೀರಾ? ಮಕ್ಕ ನೋಡಿದ್ರೇನೆ ಗೊತ್ತಾಗ್ತದೆ ಬಾಲು, ನೀನ್ ಹೇಳಿದ್ದೆಲ್ಲ ಸರಿನೇ. ಮಕ್ಕಳು ತುಂಬಾ ಜೋರಿದಾವೆ. ಇಂಥ ಮಕ್ಕಳೆಲ್ಲ ಇರುವಾಗ ನಾವೆಂಗೆ ಹೋಗಿ ಅಲ್ಲಿಂದ ಎಲ್ಲ ತಗೊಂಬರೋದು? ಹೌದಜ್ಜಿ, ಏನಾದ್ರೂ ಪ್ಲಾನ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ವ್ಯಾಪಾರ ಹಾಳಾಗತ್ತೆ. ಇವ್ರಿನ್ನ ಹೋಗಕ್ಕೆ ಎಷ್ಟ್ ದಿನ ಇದೆ? ಹೌದು ಬಾಲು, ಇದು ನಿಂಗೆ ಬಿಡೋದ್ ಬೇಡ. ತಡಿ, ಹೆಂಗಾದ್ರೂ ಇವತ್ತು ರಾತ್ರಿ ಕುತ್ಕೊಂಡು ಯೋಚನೆ ಮಾಡಿ ಹೋಗಿ ನಮ್ಗೆ ಏನ್ ಬೇಕೋ ಎಲ್ಲ ತಗೊಂಬಂದ್ಬಿಡೋಣ. ಆಯ್ತಜ್ಜಿ. ಅಲ್ಲ ಏನಚ್ಚು? ಅಲ್ಲ ಆ ಅಜ್ಜಿ ಏನಾಯ್ತಂತೆ? ನಾವು ಅಜ್ಜಿ ಮನೆಗೆ ಬಂದ್ರೆ ಆಗಾಗ ಯಾವಾಗ ಊರಿಗೆ ಹೋಗೋದು ಅಂತ ಕೇಳ್ತಾರಲ್ಲ, ಯಾಕತರ ಕೇಳ್ತಾರೆ? ಅವ್ರಿಗೇನಾಯ್ತು? ಹೌದಜ್ಜು, ನೀನ್ ಹೇಳೋದನ್ನು ಸರಿನೇ. ಆಗ್ಲೇ ಒಂದ್ಸಲ ಕೇಳಿದ್ರು, ಈಗ ಒಂದ್ಸಲ ಕೇಳ್ತಾ ಇದ್ದಾರೆ. ಅವ್ರಿಗೇನಾಯ್ತು ನಾವಿಲ್ಲಿ ಇರೋದ್ರಿಂದ? ಹೌದು, ಯಾಕೆ ನೀನ್ ಟೆನ್ಷನ್ ಮಾಡ್ಕೊಳ್ತೀಯ? ಅಚ್ಚು ಬಾ, ಅಜ್ಜಿ ಹತ್ರನೇ ಹೋಗಿ ಕೇಳೋಣ ಯಾಕೆ ಅಜ್ಜಿ ಅವ್ರ ಹತ್ರ ಹೇಳ್ತಾರೆ ಅಂತ. ಅಜ್ಜಿ ಅಜ್ಜಿ, ಯಾಕಜ್ಜಿ ಇಲ್ಲಿ ಅಂಗಡಿಯಲ್ಲಿ ಈ ತರ ಕೊಡ್ತಾರೆ, ಪ್ಲಾಸ್ಟಿಕ್ ನ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ? ಹೌದು ಕಣಪ್ಪ, ನಿಮಗೆ ಪಾಠದಲ್ಲೆಲ್ಲ ಹೇಳ್ಕೊಡ್ಲಿಲ್ವಾ ಪ್ಲಾಸ್ಟಿಕ್ ಎಲ್ಲ ಅತಿಯಾಗಿ ಉಪಯೋಗಿಸಬಾರ್ದು ಅಂತ? ಇದನ್ನ ಈಗ ಒಂದು ಕವರ್ ಅಲ್ಲಿ ಹಾಕೊಟ್ರು ಅಂತ ಹೇಳಿದ್ರೆ ಆ ಕವರ್ನ ನಾವು ಬಿಸಾಡ್ಬಿಡ್ತೀವ, ಅದೆಲ್ಲಾದ್ರೂ ಹೋಗಿ ಮಣ್ಣಲ್ಲಿ ಬಿದ್ದು ಹಂಗೆ ಇರ್ತಾವ್ ಕಣಪ್ಪ. ಪ್ಲಾಸ್ಟಿಕ್ ಅಷ್ಟ್ ಬೇಗ ಹಾಳಾಗಲ್ಲ, ಪರಿಸರ ಹಾಳಾಗತ್ತೆ ಕಣಪ್ಪ ಪ್ಲಾಸ್ಟಿಕ್ ಇಂದ. ಅದಕ್ಕೆ ಈ ಊರಲ್ಲಿ ಯಾರನ್ನು ಪ್ಲಾಸ್ಟಿಕ್ ನ ಜಾಸ್ತಿ ಉಪಯೋಗಿಸಲ್ಲ ಕಣೋ, ಅದಕ್ಕೆ ಅವರು ಹಿಂಗ್ ಕೊಟ್ಟಿರೋದು. ಇದನ್ನ ನಾನು ಒಂದ್ ಪಾತ್ರೆಗೆ ಹಾಕೊಂಡ್ಬಿಟ್ಟು ಮತ್ತೆ ಕೊಟ್ಬಿಡ್ಬೇಕು ಅಷ್ಟೇ ಕಣಪ್ಪ. ಅಜ್ಜಿ ಹೇಳ್ಕೊಟ್ಟಿದ್ದಾರೆ. ಅಜ್ಜಿ ಯಾಕಜ್ಜಿ ಆ ಅಂಗಡಿಯಲ್ಲಿ ಇದಾರಲ್ಲ ಅಜ್ಜಿ, ನೀವ್ ಯಾವಾಗ ಊರಿಗೆ ಹೋಗ್ತೀರಾ ಅಂತ ಮತ್ತೆ ಕೇಳ್ತಾ ಇದ್ದಾರೆ? ಹೌದಜ್ಜಿ, ಯಾಕೆ ಅವ್ರನ್ನ ಕೇಳ್ತಾ ಇದ್ದಾರೆ? ನಾವ್ ಇಲ್ಲಿದ್ರೆ ಅವ್ರಿಗೆ ಏನಾಗತ್ತೆ? ಏನಪ್ಪ ಆಶ್ಚರ್ಯ ಆಗ್ತಾ ಇದೆ ಕಣ್ರಪ್ಪ. ಆಗ್ಲೇನೋ ಹಂಗೆ ಕೇಳಿದ್ಲು, ಈಗ್ಲೂ ಕೇಳಿದ್ಲಾ? ಹೌದಜ್ಜಿ, ಹಂಗೆ ಕೇಳ್ತಾ ಇದ್ದಾರೆ. ಏನಿಕ್ಕೋ ನನ್ಗೇನು ಗೊತ್ತಿಲ್ಲ ಕಣಪ್ಪ. ಸರಿ ಬಿಡ್ರಿ, ನಾನು ಚಪಾತಿ ಮಾಡ್ತೀನಿ. ಅಜ್ಜಿ ಅಜ್ಜಿ ಬೇಡ ಬೇಡ, ನಾನ್ ಚಪಾತಿ ಮಾಡ್ತೀನಿ, ನೀವು ಪಲ್ಯ ಮಾಡಿ ಸಾಕು. ಏನೋ ನೀವು ಚಪಾತಿ ಮಾಡ್ತೀರೇನ್ರಪ್ಪ? ಅಜ್ಜಿ, ನಾವು 3 ಜನನು ಸೇರ್ಕೊಂಡು ಚಪಾತಿ ಮಾಡ್ತೀವಿ. ನೀವು ಹೋಗಿ ಏನದು ಪಲ್ಯ ಇದೆಯಲ್ಲ ಅಜ್ಜಿ, ಪಲ್ಯ ಮಾಡಿ ಆಯ್ತಾ? ಪಾಪ ನಿಮ್ಗೆ ಇಷ್ಟು ಜನಕ್ಕೂ ಚಪಾತಿ ಮಾಡಕ್ ಕಷ್ಟ ಆಗತ್ತೆ, ನಾವೇ ಮಾಡ್ತೀವಿ ಅಜ್ಜಿ, ನಮಗೂ ಬರುತ್ತೆ, ನಾವು ಕಲಿಬೇಕಲ್ಲ. ಆಯ್ತು ಕಣ್ರಪ್ಪ, ಮಾಡಿ ತಗೊಳ್ರಿ. ಓಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್